ಎಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳು. ಪ್ರತಿ ವರ್ಷ ಫೆಬ್ರವರಿ 28ರ ದಿನಾಂಕದಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ವಿಜ್ಞಾನ ಹಾಗೂ ನಮ್ಮ ಜೀವನದಲ್ಲಿ ಅದರ ಮಹತ್ವದ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಮೂಡಿಸುವುದು ವಿಜ್ಞಾನ ದಿನಾಚರಣೆಯ ಉದ್ದೇಶವಾಗಿದೆ. ಭಾರತದ ಹೆಮ್ಮೆಯ ವಿಜ್ಞಾನಿ ಸರ್ ಸಿ.ವಿ. ರಾಮನ್ ಅವರು ಅಪೂರ್ವ ಸಾಧನೆಯ ನೆನಪಿನಲ್ಲಿ ಈ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಗುರುತಿಸಲಾಗಿದೆ. 1928 ಫೆಬ್ರವರಿ 28ರಂದು ರಾಮನ್ ಎಫೆಕ್ಟ್ ಎಂದು ಪ್ರಸಿದ್ಧವಾದ ಅಧ್ಯಯನವನ್ನು ಜಗತ್ತಿಸಿದರು. ರಾಮನ್ ಪರಿಣಾಮ. ಯಾವುದೇ ಪಾರದರ್ಶಕ ರಾಸಾಯನಿಕ ವಸ್ತುವಿನ ಮೂಲಕ ಬೆಳಕನ್ನು ಹಾಯಿಸಿದಾಗ ಅದರಿಂದ ಹೊರಬರುವ ಕಿರಣಗಳು ಒಳಬರುವ ಕಿರಣಗಳಿಗಿಂತ ಭಿನ್ನವಾದ ದಿಕ್ಕಿನತ್ತ ಹೊರಳಿರುವುದನ್ನು ಕಾಣಬಹುದು. ಹೀಗೆ ಚದುರಿದ ಬಹುಪಾಲು ಕಿರಣಗಳ ಸ್ವರೂಪ ಮೂಲ ಕಿರಣಗಳ ತರಂಗಾಂತರ ಮೂಲಕ್ಕಿಂತ ಬದಲಾಗಿರುತ್ತದೆ. ಇದನ್ನು ರಾಮನ್ ಪರಿಣಾಮ ಎನ್ನುವರು. ಇದು ನೀರಿನಿಂದ ವಿದ್ಯುತ್ ಉತ್ಪಾದನೆ ಮಾಡುವ ಮಾದರಿ. ಈ ಟ್ರೇಯಲ್ಲಿರುವ ನೀರು ಪಂಪಿನ ಮೂಲಕ ಬಾಟಲಿಗೆ ಹೋಗುತ್ತದೆ. ಆ ಬಾಟಲಿಯಿಂದ ನೀರು ಈ ಚಕ್ರಕ್ಕೆ ಬೀಳುತ್ತದೆ. ಈ ಚಕ್ರ ತಿರುಗುವುದರಿಂದ ಇಲ್ಲಿ ಬಲ್ಬ್ ಉರಿಯುತ್ತದೆ. ಇದೊಂದು ಸೌರವ್ಯೂಹದ ಮಾದರಿ. ಸೌರವ್ಯೂಹದಲ್ಲಿ 8 ಗ್ರಹಗಳಿವೆ. ಸೂರ್ಯ ಮತ್ತು ಅದರ ಸುತ್ತಲೂ ಸುತ್ತುವ ಆಕಾಶಕಾಯಗಳ ಸಮೂಹವನ್ನು ಸೌರವ್ಯೂಹ ಎಂದು ಕರೆಯಲಾಗುವುದು. ಇದು ಸೂರ್ಯ ಒಂದು ನಕ್ಷತ್ರ. ಇದು ಬುಧ ಸೂರ್ಯನ ಅತ್ಯಂತ ಹತ್ತಿರವಿರುವ ಗ್ರಹ ಹಾಗೂ ಅತ್ಯಂತ ಚಿಕ್ಕ ಗ್ರಹ. ಗ್ರಹಗಳಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಶುಕ್ರ. ಇದು ಭೂಮಿ ಒಂದು ಜೀವಂತ ಗ್ರಹ. ಇದು ಮಂಗಳ ಗ್ರಹ. ಇದನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ. ಇದು ಕೆಂಪು ಮಣ್ಣಿನಿಂದ ಕೂಡಿದೆ. ಇದು ಗುರುಗ್ರಹ. ಈ ಗುರುಗ್ರಹವು ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ. ಇದು ಶನಿ ಗ್ರಹ. ಈ ಶನಿ ಗ್ರಹವು ಸಹಸ್ರಾರು ಉಂಗುರಗಳನ್ನು ಹೊಂದಿದೆ. ಇದು ಯುರೇನಸ್ ಗ್ರಹವು ನೀಲಿ ಬಣ್ಣ ಮತ್ತು ಹಸಿರು ಬಣ್ಣದ ಮೋಡಗಳಿಂದ ಆವರಿಸಿದೆ. ನೆಪ್ಚೂನ್ ಸೂರ್ಯನಿಂದ ಅತ್ಯಂತ ದೂರವಿರುವ ಗ್ರಹ. ಇದು ಮಳೆ ನೀರಿನ ಸಂಗ್ರಹಣೆ ಮಾದರಿ. ಜ್ವಾಲಾಮುಖಿಯ ಮಾದರಿ. ಇದಕ್ಕೆ ಅರಿಶಿನವನ್ನು ಸೇರಿಸುತ್ತಿದ್ದೇವೆ. ಕಲ್ಲು, ಅನಿಲ, ನೀರು ಮತ್ತು ಉರಿಯುತ್ತಿರುವ ಶಿಲಾಖಂಡ ರಾಶಿಗಳು ಸ್ಫೋಟಗೊಳ್ಳುವುದು ಮತ್ತು ಭೂಮಿ ಮೇಲ್ಪದರದ ಮೂಲಕ ಹೊರಚಿಮ್ಮುವುದನ್ನು ಜ್ವಾಲಾಮುಖಿ ಎನ್ನುತ್ತಾರೆ. ನೀರನ್ನು ಶುದ್ಧೀಕರಣ ಮಾಡುವ ಮಾದರಿ. ಇದಕ್ಕೆ ಬೇಕಾದುದು ದೊಡ್ಡ ಜಲ್ಲಿಕಲ್ಲು, ಚಿಕ್ಕ ಜಲ್ಲಿಕಲ್ಲು, ಮರಳು, ಫಾಟಫಾಸ್. ಮಾದರಿ. ಇದಕ್ಕೆ ಬ್ಯಾಟರಿ ಜೋಡಿಸಿದಾಗ ಮೇಲೆ ಮತ್ತು ಕೆಳಗೆ ಬರುತ್ತದೆ. ಮಾಡುತ್ತಿದ್ದೇನೆ. ಇದು ಸ್ಟೆಥೋಸ್ಕೋಪ್. ಇದರ ಮೂಲಕ ರೋಗಿಗಳ ದೇಹದ ಶಬ್ದಗಳನ್ನು ವರ್ಧಿಸಿ ಕಿವಿಗಳಿಗೆ ತಲುಪಿಸುವ ಮೂಲಕ ರೋಗ ನಿರ್ಣಯಕ್ಕೆ ಸಹಾಯ ಮಾಡುತ್ತದೆ. ಇದನ್ನು 1816ರಲ್ಲಿ ರೆನ್ಲೈಕನ್ ಎಂಬ ಫ್ರೆಂಚ್ ವೈದ್ಯ ಇದನ್ನು ಕಂಡುಹಿಡಿದನು. ಇದನ್ನು ಹೆಚ್ಚಾಗಿ ಡಾಕ್ಟರ್ನವರು ಬಳಸುತ್ತಾರೆ. ಯಾಕೆಂದರೆ ರೋಗಿಗಳ ಎದೆಬಡಿತವನ್ನು ಚೆಕ್ ಮಾಡಿ ಅವರಿಗೆ ಮದ್ದು ಕೊಡಲು ಇದನ್ನು ಬಳಸುತ್ತಾರೆ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಇಂದು ಪ್ರಯೋಗಶಾಲಾ ತಾಪಮಾಪನದ ಬಗ್ಗೆ ಹೇಳುತ್ತಿದ್ದೇನೆ. ಪ್ರಯೋಗಶಾಲಾ ತಾಪಮಾಪನ ಎಂದರೆ ವಿಜ್ಞಾನ ಪ್ರಯೋಗಾಲಯಗಳಲ್ಲಿ ರಾಸಾಯನಿಕ ಮತ್ತು ಭೌತಿಕ ಪ್ರಯೋಗಗಳನ್ನು ಮಾಡುವಾಗ ನಿಖರವಾದ ಉಷ್ಣತೆಯನ್ನು ಅಳೆಯಲು ಬಳಸುವ ಮಾಪಕ. ಗಾಜಿನಿಂದ ಮಾಡಲ್ಪಟ್ಟಿದ್ದು ಕೊಳವೆ ಆಕಾರದಲ್ಲಿದೆ. ಇದರ ತಳಭಾಗದಲ್ಲಿ ಬಲ್ಬ್ ಇರುತ್ತದೆ. ಇದನ್ನು
ಪಾತ್ರರಸ ಅಥವಾ ಆಲ್ಕೋಹಾಲ್ನಿಂದ ಮಾಡಲಾಗಿರುತ್ತದೆ. ಇದರ ಮೇಲೆ ತಾಪಮಾನವನ್ನು ಅಳೆಯಲು ಅಂಕಗಳನ್ನು ಇರಿಸಿರುತ್ತಾರೆ. ಇದರ ಉಪಯೋಗಗಳು: ಕುದಿಯುವ ನೀರಿನ ಬಿಂದು ಕಂಡುಹಿಡಿಯಲು, ನೀರಿನ ಘನೀಕೃತ ಬಿಂದು ಕಂಡುಹಿಡಿಯಲು, ರಾಸಾಯನಿಕ ಪ್ರಕ್ರಿಯೆಗಳು ನಡೆಯುವಾಗ ತಾಪಮಾನವನ್ನು ಗಮನಿಸಲು. ಧನ್ಯವಾದಗಳು. ಇದೊಂದು ಮಾನವನ ಅಸ್ಥಿಪಂಜರದ ಮಾದರಿ. ಮಾನವನ ಅಸ್ಥಿಪಂಜರವು ದೇಹಕ್ಕೆ ಆಕಾರ, ಆಧಾರ ಮತ್ತು ರಕ್ಷಣೆಯನ್ನು ನೀಡುತ್ತದೆ. ಮಾನವನ ಅಸ್ಥಿಪಂಜರದಲ್ಲಿ ಒಟ್ಟು 206 ಮೂಳೆಗಳು ಇರುತ್ತವೆ. ಅದನ್ನು 2 ಭಾಗಗಳಾಗಿ ವಿಭಾಗಿಸಲಾಗಿದೆ. ಮೊದಲನೆಯದ್ದು ಅಕ್ಷ ಅಸ್ಥಿಪಂಜರ. ಅದರಲ್ಲಿ 80 ಮೂಳೆಗಳು ಇರುತ್ತವೆ. ತಲೆಬುರುಡೆ, ಕಶೇರುಕ, ಎದೆಪೆಟ್ಟಿಗೆ. ಎರಡನೆಯ ಭಾಗ ಲಿಂಗ ಅಸ್ಥಿಪಂಜರ. ಇದರಲ್ಲಿ 126 ಮೂಳೆಗಳು ಇರುತ್ತವೆ. ಇದರಲ್ಲಿ ಭುಜ ಮತ್ತು ಕೈಗಳ ಮೂಳೆಗಳು, ಸೊಂಟ ಮತ್ತು ಕಾಲುಗಳು ಇರುತ್ತವೆ. ಇದೊಂದು ವಿಜ್ಞಾನ ಅಟ್ಟಿಕೆಯ ಮಾದರಿ. ಇದು ಸ್ಟಾರ್ಟ್ ಪಾಯಿಂಟ್. ಇದನ್ನು ಈ ತಂತಿಗೆ ತಾಗಿಸದ ಹಾಗೆ ಫಿನಿಶ್ ಪಾಯಿಂಟ್ಗೆ ತೆಗೆದುಕೊಂಡು ಹೋಗಬೇಕು. ಈ ತಂತಿಗೆ ತಾಗಿದರೆ ಔಟ್ ಎಂದು ಗೊತ್ತಾಗುತ್ತದೆ. ನನ್ನ ಹೆಸರು ಪ್ರಣಮ್ಯ ಕೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬಗ್ಗೆ. ಒಂದು ಲೋಟದಲ್ಲಿ ನೀರನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಈಗ ಲಿಂಬೆಹಣ್ಣನ್ನು ಹಾಕಿದ್ದರೆ ಲಿಂಬೆಹಣ್ಣು ಮುಳುಗುತ್ತದೆ. ಈಗ ಇದಕ್ಕೆ 2 ಚಮಚ ಉಪ್ಪನ್ನು ಸೇರಿಸಿದರೆ ಲಿಂಬೆಹಣ್ಣು ಗೆಲ್ಲುತ್ತದೆ. ಇದಕ್ಕೆ ಕಾರಣ ಉಪ್ಪಿನೀರಿನ ಸಾಂದ್ರತೆಯು ನಿಂಬೆಹಣ್ಣಿಗಿಂತ ಹೆಚ್ಚಾಗಿರುತ್ತದೆ. ನನ್ನ ಹೆಸರು ಇಂಚರ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದೊಂದು ಮಾನವನ ಕಿವಿಯ ಮಾದರಿ. ಕಿವಿಯು ಶಬ್ದವನ್ನು ಕಂಡುಹಿಡಿಯುವ ಅಂಗವಾಗಿದೆ. ಅದು ಕೇವಲ ಶಬ್ದವನ್ನು ಆಲಿಸದೆ ಸಮತೋಲನವನ್ನು ಮತ್ತು ಶಾರೀರಿಕ ನಿಲುವಿನಲ್ಲೂ ನೆರವಾಗುತ್ತದೆ. ಕಿವಿಯು ಶ್ರವಣ ವ್ಯವಸ್ಥೆಯ ಭಾಗವಾಗಿದೆ. ನನ್ನ ಹೆಸರು ಕೃತಿಕಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಮಾನವನ ಕಣ್ಣಿನ ಬಗ್ಗೆ ಒಂದೆರಡು ಮಾಹಿತಿಯನ್ನು ಹೇಳುತ್ತಿದ್ದೇನೆ. ಕಣ್ಣು ಮನುಷ್ಯನ ದೇಹದ ಅತ್ಯಂತ ಮುಖ್ಯವಾದ ಅಂಗಗಳಲ್ಲಿ ಒಂದಾಗಿದೆ. ಇದು ನಮಗೆ ದೃಷ್ಟಿಯನ್ನು ನೀಡುತ್ತದೆ ಮತ್ತು ಪ್ರಪಂಚವನ್ನು ನೋಡಲು ಸಹಾಯ ಮಾಡುತ್ತದೆ. ಸರಾಸರಿ ಒಬ್ಬ ವ್ಯಕ್ತಿ ತನ್ನ ಕಣ್ಣುಗಳನ್ನು ನಿಮಿಷಕ್ಕೊಂದಕ್ಕೆ 12 ಸಲ ಮಿಟುಕಿಸುತ್ತಾನೆ. ಕಣ್ಣಿನ ಹಿಂಭಾಗದ ಒಳಗೋಡೆಯಲ್ಲಿ ರೆಟಿನಾ ಎಂಬ ಭಾಗವಿದೆ. ಕಣ್ಣಿನಲ್ಲಿ ಕಾರ್ನಿಯಾ ಎಂಬ ಭಾಗವಿದೆ. ಅದನ್ನು ನಾವು ದಾನ ಮಾಡಲಾಗುತ್ತದೆ. ನೀರಿನಲ್ಲಿ ದಿಕ್ಕು ಬದಲಾವಣೆ. ಒಂದು ಗ್ಲಾಸ್ ತೆಗೆದುಕೊಂಡು ಅದರ ಹಿಂದೆ ಬಾಣ ಗುರುತಿರುವ ಕಾಗದವನ್ನು ಇರಿಸಬೇಕು. ಗ್ಲಾಸಿಗೆ ನೀರನ್ನು ಹಾಕುವುದರಿಂದ ಬಾಣ ಗುರುತಿನ ದಿಕ್ಕು ಬದಲಾಗುತ್ತದೆ. ಬೆಳಕಿನ ವಕ್ರೀಭವನ ಕ್ರಿಯೆಯಿಂದ ಹೀಗೆ ಉಂಟಾಗುತ್ತದೆ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವುದರಿಂದ ಬಾಣ ಗುರುತಿನ ದಿಕ್ಕು ಬದಲಾಗುತ್ತದೆ. ನನ್ನ ಹೆಸರು ರಂಜಿತಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಎರಡು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡಿದ್ದೇನೆ. ಒಂದಕ್ಕೆ ಸಿಪ್ಪೆ ತೆಗೆದ ಕಿತ್ತಳೆ ಹಣ್ಣನ್ನು ಹಾಕುತ್ತಿದ್ದೇನೆ. ಅದು ನೀರಿನಲ್ಲಿ ಮುಳುಗುತ್ತದೆ. ಸಿಪ್ಪೆ ತೆಗೆಯದ ಹಣ್ಣನ್ನು ಹಾಕುತ್ತಿದ್ದೇನೆ. ಅದು ನೀರಿನಲ್ಲಿ ತೇಲುತ್ತದೆ. ಇದರ ಕಾರಣ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ತೆಗೆಯುವುದರಿಂದ ಅದು ಸಾಂದ್ರತೆ ಹೆಚ್ಚಾಗಿ ಅದು ನೀರಿನಲ್ಲಿ ಮುಳುಗುತ್ತದೆ. ಸಿಪ್ಪೆಯು ಗಾಳಿಯ ರಂಧ್ರಗಳನ್ನು ಹೊಂದಿದ್ದು ಅದು ನೀರಿನಲ್ಲಿ ತೇಲುತ್ತದೆ. ನನ್ನ ಹೆಸರು ಪೂರಿತ್. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದೊಂದು ಟ್ಯಾಂಕ್ನಲ್ಲಿ ನೀರು ತುಂಬುವಾಗ ಸೂಚನೆ ಕೊಡುವುದಕ್ಕೆ ಮಾದರಿ. ಇದೊಂದು ಜ್ವಾಲಾಮುಖಿಯ ಮಾದರಿಯಾಗಿದೆ. ಜ್ವಾಲಾಮುಖಿ ಒಂದು ಎಲ್ಲೆಡೆ ಸ್ಫೋಟಗೊಳ್ಳುವ ನೈಸರ್ಗಿಕ ಸಂಪನ್ಮೂಲವಾಗಿದೆ. ಭೂಮಿಯ ಅಂತರಾಳದಲ್ಲಿನ ಅನಿಲಗಳು, ಶಾಖದಿಂದ ಕೂಡಿದ ಬಿಸಿ ನೀರು, ಲಾವರಸ ಮತ್ತು ಶಿಲಾಚೂರುಗಳು ಭೂ ಅಂತರಾಳದಿಂದ ಹೊರಭಾಗಕ್ಕೆ ಸ್ಫೋಟಗೊಳ್ಳುವುದಕ್ಕೆ ಜ್ವಾಲಾಮುಖಿ ಎಂದು ಕರೆಯುತ್ತಾರೆ. ಈ ಜ್ವಾಲಾಮುಖಿಯ ಮಾದರಿಗೆ ಬೇಕಾದ ಸಾಮಗ್ರಿಗಳು ಮಣ್ಣು, ಬಾಟಲಿ, ಈನೋ ಮತ್ತು ವಿನೆಗರ್. ಗ್ಲಾಸ್ ಇಟ್ಟೇವೆ. ಇದರಲ್ಲಿ ನಮ್ಮ ಮಾಮೂಲಿ ನೀರುಂಟು. ಇದರಲ್ಲಿ ಉಪ್ಪಿನ ನೀರನ್ನು ಮಿಕ್ಸ್ ಮಾಡಿದ್ದೇವೆ.
ನಾವೀಗ ಈ ಮೊಟ್ಟೆ ಮಾಮೂಲಿ ನೀರಲ್ಲಿ ತೀರ್ತದ ಅಥವಾ ಉಪ್ಪು ನೀರಲ್ಲಿ ತೀರ್ತದ ಅಂತ ನೋಡ್ತಿದ್ದೇವೆ. ಮಾಮೂಲಿ ನೀರಲ್ಲಿ ಮೊಟ್ಟೆ ಮಲಗಿದೆ, ಉಪ್ಪು ನೀರಲ್ಲಿ ಮೊಟ್ಟೆ ತೇಲ್ತುಂಟು. ಇದಕ್ಕೆ ಕಾರಣ ಏನೆಂದರೆ ಉಪ್ಪು ನೀರಿನಲ್ಲಿ ಹೆಚ್ಚು ಸಾಂದ್ರತೆ.